ಕೊಪ್ಪಳ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯ ಆಗರವಾದಂತೆ ಕಾಣ್ತಿದೆ. ವೀಲ್ ಚೇರ್, ಸ್ಟ್ರೆಚರ್ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಇದೀಗ ವೀಲ್ ಚೇರ್ ಇಲ್ಲದ ಕಾರಣ 3ನೇ ಮಹಡಿಯಿಂದ ರೋಗಿಯನ್ನ ಸಂಬಂಧಿಕರು ಹೊತ್ಕೊಂಡು ಬಂದಿದ್ದಾರೆ. ಪೀಡ್ಸ್ ಬಂದು ರೋಗಿ ನರಳಾಡಿದ್ರು. 3ನೇ ಮಹಡಿಗೆ ವೈದ್ಯರು ಬಾರದ ಹಿನ್ನೆಲೆ ರೋಗಿಯನ್ನ ಎಮರ್ಜೆನ್ಸಿ ವಾರ್ಡ್ಗೆ ಸಂಬಂಧಿಕರು ಎತ್ಕೊಂಡು ಬಂದಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ವೀಲ್ ಚೇರ್, ಸ್ಟ್ರೆಚರ್ ಕೊರತೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಏತ ನೀರಾವರಿ ಪೈಪ್ ಒಡೆದು ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶವಾಗಿರುವ ಘಟನೆ ಹೊಸಪೇಟೆ ತಾಲೂಕಿನ ಕಮಲಾಪುರದ ಗೌರಿ ಗುಂಡಮ್ಮನ ಸಮೀಪದಲ್ಲಿ ನಡೆದಿದೆ. ಪಿಕೆಹಳ್ಳಿ ಏತ ನೀರಾವರಿ ಪೈಪ್ ಒಡೆದಿದ್ದರಿಂದ ಜಮೀನುಗಳಿಗೆ ನೀರು ಹರಿದು ಕಟಾವಿಗೆ ಬಂದಿದ್ದ ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶವಾಗಿದೆ. 2-3 ದಿನಗಳಲ್ಲಿ ಭತ್ತವನ್ನ ಕಟಾವು ಮಾಡಬೇಕಿತ್ತು. ಆದ್ರೆ ಈಗ ಗದ್ದೆಗೆ ನೀರು ತುಂಬಿಕೊಂಡು ಎಲ್ಲವೂ ಹಾಳಾಗಿದೆ. ಇಷ್ಟು ಸಮಸ್ಯೆ ಆಗಿದ್ರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಗವಿಕಲರ ಸ್ಪರ್ಧಾಕೂಟದ ವೇಳೆ ವಿಶೇಷ ಚೇತನರೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಘಟನೆ ನಡೆದಿದೆ. ನೆಹರು ಕ್ರೀಡಾಂಗಣದಲ್ಲಿ ವಿಕಲಾಂಗಚೇತನರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಹೊಸನಗರದಿಂದ ಬಂದಿದ್ದ ಶ್ರೀಕಾಂತ್ ಕುಸಿದು ಬಿದ್ದು ಒದ್ದಾಡಿ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಜಯನಗರ ಪೊಲೀಸರು ಪರಿಶೀಲನೆ ನಡೆಸಿದ್ದು ಕ್ರೀಡಾಂಗಣದಲ್ಲಿ ಅಳವಡಿಸಿದ್ದ ಸಿಸಿಟಿವಿಗಳನ್ನು ಕೂಡ ಪರಿಶೀಲಿಸಿದ್ದಾರೆ. ಹೃದಯಾಘಾತವಾಗಿರುವ ಶಂಕೆ ವ್ಯಕ್ತವಾಗಿದ್ದು ಜಯನಗರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವಿನ ಪ್ರಕರಣ ದಾಖಲಾಗಿದೆ. ನೆಲಮಂಗಲ ತಾಲೂಕಿನ ಡಾಬಾಸ್ಪೇಟೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಕಸ ಸುರಿದವರಿಗೆ ಸಾರ್ವಜನಿಕರು ಛೀಮಾರಿ ಹಾಕಿದ್ದಾರೆ. ಬೇಕರಿ ಮಾಲೀಕರು ಬೇಕರಿಯಲ್ಲಿ ಮಿಕ್ಕ ಆಹಾರ ಪದಾರ್ಥಗಳನ್ನು ರಸ್ತೆ ಬದಿಗೆ ಎಸೆದಿದ್ರು. ಈ ವೇಳೆ ಸ್ಥಳೀಯರು ಬೇಕರಿ ಮಾಲೀಕನನ್ನ ತರಾಟೆಗೆ ತೆಗೆದುಕೊಂಡಿದ್ದು ಬೇಕರಿ ಮುಂದೆಯೇ ಕಸ ಹಾಕಿದ್ದಾರೆ. ಇನ್ನು ವಿಚಾರ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸೋಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಸ ಸುರಿದ ಬೇಕರಿ ಮಾಲೀಕರಿಗೆ 1,000 ರೂಪಾಯಿ ದಂಡ ವಿಧಿಸಿದ್ರು. ಜೊತೆಗೆ ಇನ್ಮುಂದೆ ಕಸ ಸುರಿದವರ ಬಗ್ಗೆ ಫೋಟೋ ಸಹಿತ ದೂರು ಕೊಟ್ಟರೆ ಬಹುಮಾನ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ಸರ್ಕಾರ ನಿರ್ಧರಿಸ್ತಾ ಇದ್ದಂತೆ ಕುಮಾರ ಮಹಾರಾಜರು ಉಪವಾಸ ಸತ್ಯಾಗ್ರಹ ಕೈಬಿಟ್ಟಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ನಾಕಾದಲ್ಲಿನ ರೈತ ವೇದಿಕೆಯಲ್ಲಿ 6 ದಿನಗಳಿಂದ ಕುಮಾರ ಮಹಾರಾಜರು ನಿರಂತರ ಉಪವಾಸ ನಡೆಸ್ತಾ ಇದ್ರು. ಉಪವಾಸದ ವೇಳೆ ಸ್ವಾಮೀಜಿ ಅಸ್ವಸ್ಥಗೊಂಡು ಆಸ್ಪತ್ರೆಗೂ ದಾಖಲಾಗಿದ್ರು. ಬಳಿಕ ಮತ್ತೆ ಬಂದು ಉಪವಾಸ ಸತ್ಯಾಗ್ರಹ ಮುಂದುವರೆಸಿದ್ರು. ಇದೀಗ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡೋದಕ್ಕೆ ಮುಂದಾಗ್ತಾ ಇದ್ದಂತೆ ಸ್ವಾಮೀಜಿಗಳಿಗೆ ಎಳ್ನೀರು ಕುಡಿಸುವ ಮೂಲಕ ಉಪವಾಸ ಅಂತ್ಯಗೊಳಿಸಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.